ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ ಅವರನ್ನು ದೇಶದ್ರೋಹಿ ಎಂದಿದ್ದರೆ 22 ಜೂನ್ 1941ರಂದು ಬೋಸ್ ಅವರು ಸಾವರ್ಕರ್ ಅವರನ್ನು ಸಾವರ್ಕರ್ ಅವರ ಮುಂಬಯಿಯ ಮನೆಯಲ್ಲಿ ಭೇಟಿಯಾಗಿದ್ದರು. ಅವರಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಅಲ್ಲಿರಲಿಲ್ಲ. ಆ ಸಭೆಯಲ್ಲಿ ಸಾವರ್ಕರ್ ಅವರು ಬೋಸ್ ಅವರಿಗೆ ಜರ್ಮನಿಗೆ ಹೋಗಿ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದು ಪ್ರೇರಣೆ ನೀಡಿದ್ದರೆಂದು ಸಾವರ್ಕರ್ ಅನುಯಾಯಿಗಳು ಹೇಳುತ್ತಾರೆ. ಆದರೆ ಸಾವರ್ಕರ್ ಅವರೇ ಈ ಭೇಟಿಯ ಬಗ್ಗೆ ತಮ್ಮ ಪುಸ್ತಕಗಳಲ್ಲಿ ಅಥವಾ ಭಾಷಣಗಳಲ್ಲಿ ಏನೂ ಹೇಳುವುದಿಲ್ಲ. ಆದರೆ ವಿಕ್ರಮ್ ಸಂಪತ್ ಬರೆಯುತ್ತಾರೆ, ಅವರು ಬೋಸ್ಗೆ ಭಾರತದಿಂದ ಜರ್ಮನಿ ಅಥವಾ ಜಪಾನ್ಗೆ ಪಲಾಯನ ಮಾಡಿ ಸೆರೆಹಿಡಿಯಲ್ಪಟ್ಟಿದ್ದ ಭಾರತೀಯ ಸೈನಿಕರನ್ನು ಬಿಡುಗಡೆ ಮಾಡಿಸಿಕೊಂಡು ಬಂಗಾಳ ಕೊಲ್ಲಿಯ ಮೂಲಕ ಬ್ರಿಟಿಷ್ ಭಾರತದ ಮೇಲೆ ದಾಳಿ ಮಾಡಲು ಸೈನ್ಯವನ್ನು ಕಟ್ಟಬೇಕು ಎಂದು ಸಲಹೆ ನೀಡಿದರು. ಭೇಟಿ ನಡೆದ ಸ್ಥಳದಲ್ಲಿ ಬೇರೆ ಯಾರೂ ಇಲ್ಲದೇ ಇದ್ದಾಗ ಈ ವಿಷಯವನ್ನು ಯಾರು ತಿಳಿಸಿದರು? ಈ ವಿಷಯವನ್ನು ಸಾವರ್ಕರ್ ಅವರ ಸಹಾಯಕ ಬಾಲಾರಾವ್ ಅವರು ತಾವು ಸಂಪಾದಿಸಿದ ಪತ್ರಿಕಾ ತುಣುಕುಗಳ ಸಂಗ್ರಹ ಹಿಂದೂ ಮಹಾಸಭಾ ಪರ್ವದ ಪುಟ 348ರಲ್ಲಿ ತಿಳಿಸಿದುದಾಗಿ ವಿಕ್ರಮ್ ಸಂಪತ್ ಹೇಳುತ್ತಾರೆ. ಆದರೆ ಈ ಭೇಟಿಯ ಬಗ್ಗೆ ಸ್ವತಃ ಬೋಸ್ ಅವರು ಏನು ಹೇಳುತ್ತಾರೆ? ಅವರು ತಮ್ಮ ಪುಸ್ತಕ ದ ಇಂಡಿಯನ್ ಸ್ಟ್ರಗಲ್ನ ಸಂಪುಟ 2ರ ಪುಟ 34ರಲ್ಲಿ ಸಾವರ್ಕರ್ ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಮತ್ತು ಭಾರತದಲ್ಲಿ ಬ್ರಿಟನ್ನಿನ ಸೈನ್ಯವನ್ನು ಪ್ರವೇಶಿಸುವ ಮೂಲಕ ಹಿಂದೂಗಳು ಮಿಲಿಟರಿ ತರಬೇತಿಯನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಾರೆ ಎಂದು ಬರೆದಿದ್ದಾರೆ. ಬೋಸ್ ಸಾವರ್ಕರ್ ಬಗ್ಗೆ ನಿರಾಶೆಗೊಂಡರು. ಸಾವರ್ಕರ್ ಅವರೊಂದಿಗಿನ ಭೇಟಿಯಿಂದ ಹಿಂದೂ ಮಹಾಸಭಾದಿಂದ ಏನನ್ನೂ ನಿರೀಕ್ಷಿಸಲಾಗದು ಎಂಬ ತೀರ್ಮಾನಕ್ಕೆ ಬರಬೇಕಾಯಿತು ಎಂದು ಅವರು ಹೇಳಿದರು. ಭಾರತ ಬಿಟ್ಟು ತೊಲಗಿ ಆಂದೋಲನ ಪ್ರಾರಂಭವಾದಾಗ ಬೋಸ್ ಅವರು ಜರ್ಮನಿಯಲ್ಲಿದ್ದರು. ಅಲ್ಲಿಂದ 31 ಆಗಸ್ಟ್ 1942ರಂದು ಪ್ರಸಾರವಾದ ತಮ್ಮ ಭಾಷಣದಲ್ಲಿ ಅವರು ಈ ಆಂದೋಲನದಲ್ಲಿ ಭಾಗಿಯಾಗಬೇಕೆಂದು ಸಾವರ್ಕರ್ ಅವರನ್ನು ಕೇಳಿಕೊಂಡರು. ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗಿಯಾಗಲು ಸಾವರ್ಕರ್ ನಿರಾಕರಿಸಿದರಷ್ಟೇ ಅಲ್ಲ, ಆಂದೋಲನವನ್ನು ಇದು ಭಾರತವನ್ನು ಒಡೆಯುವ ಆಂದೋಲನ ಎಂದು ಮೂದಲಿಸಿದರು. ಬದಲಿಗೆ ಭಾರತದ ಯುವಕರನ್ನು ಬ್ರಿಟಿಷರ ಸೇನೆಯಲ್ಲಿ ಸೇರಿಸಲು ಪ್ರಯತ್ನಿಸತೊಡಗಿದರು. ಇದರಿಂದ ಈ ಯುವಕರು ಬೋಸ್ ಅವರ ಆಜಾದ್ ಹಿಂದ್ ಸೈನ್ಯದೊಂದಿಗೆ ಯುದ್ಧ ಮಾಡುವ ಪರಿಸ್ಥಿತಿ ಒದಗಬಹುದಿತ್ತು. ಬರ್ಲಿನ್ನಿಂದ 13 ಮಾರ್ಚ್ 1942ರಂದೇ ರೇಡಿಯೋದಲ್ಲಿ ಪ್ರಸಾರವಾದ ತಮ್ಮ ಭಾಷಣದಲ್ಲಿ ಅವರು ಹೀಗೆ ಹೇಳಿದ್ದರು: ಬ್ರಿಟಿಷರ ಕೈಗಳನ್ನು ಬಲಪಡಿಸಲು ಕೆಲಸ ಮಾಡುವ ಪ್ರತಿಯೊಬ್ಬ ಭಾರತೀಯನು ತನ್ನ ಮಾತೃಭೂಮಿಗೆ ದ್ರೋಹ ಬಗೆಯುತ್ತಾನೆ. ಇಂತಹ ವ್ಯಕ್ತಿ ಭಾರತದ ದೇಶದ್ರೋಹಿ. ಭಾರತದ ದೇಶಭಕ್ತರನ್ನು ವಿರೋಧಿಸುವ ಮತ್ತು ಬ್ರಿಟಿಷರ ಪರ ನಿಲ್ಲುವವನು ಈಗಿನ ಪೀಳಿಗೆಯ ಮೀರ್ ಜಾಫರ್ ಅಥವಾ ಉಮಿ ಚಂದ್ಗಿಂತ ಉತ್ತಮ ದ್ರೋಹಿಯೇನಲ್ಲ.